Hello everyone. In our previous session, we discussed about the objectives of business. In the present situation, let us study about business environment. ನಾವು ಹಿಂದಿನ ಅವಧಿಯಲ್ಲಿ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದೇವೆ. ಈ ಒಂದು ಅವಧಿಯಲ್ಲಿ ನಾವು ವ್ಯವಹಾರದ ಪರಿಸರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎನ್ವಿರಾನ್ಮೆಂಟ್, ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇಲ್ಲಿ ಒಂದು ಸಂಸ್ಥೆ ಹುಟ್ಟಿ ಬೆಳೆದು ನಿರಂತರವಾಗಿ ಅಭಿವೃದ್ಧಿ ಹೊಂದುವಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಅಂಶಗಳಿಂದ ಪರಿಣಾಮಕ್ಕೊಳಗಾಗತ್ತೆ ಅಥವಾ ಪ್ರಭಾವಕ್ಕೊಳಗಾಗತ್ತೆ. ಇದನ್ನು ನಾವು ಪರಿಸರ ಅಂತೇವೆ. ಉದಾಹರಣೆಗೆ ಈಗ ನಾವೇ ಹುಟ್ಟಿದಲ್ಲಿಂದ ಬೆಳೆದು ಬೇರೆ ಬೇರೆ ಹಂತಗಳನ್ನು ದಾಟಿ ಈ ಪ್ರಸ್ತುತ ಹಂತಕ್ಕೆ ಬರಬೇಕಾದ್ರೆ ನಮ್ಮ ಪರಿಸರದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿರ್ತವೆ. ಆ ಬದಲಾವಣೆಗಳು ನಮ್ಮ ಬದುಕು, ನಮ್ಮ ಬೆಳವಣಿಗೆ ಮೇಲೆ ಕೂಡ ಪರಿಣಾಮವನ್ನು ಬೀರಿರುತ್ತೆ. ಹಾಗೆಯೇ ಇನ್ ಕೇಸ್ ಆಫ್ ಬಿಸ್ನೆಸ್ ಆಲ್ಸೋ there are many factors which have an influence on the starting up of the business, its survival, its growth and development. So these are some of the factors mentioned here, like employees, customers, suppliers, producers, competitors, etc. ಸೊ ನಮ್ಮ ಜೀವಿತಾವಧಿಯಲ್ಲೂ ಕೂಡ ಬೇರೆ ಬೇರೆ ಅಂಶಗಳು ನಮ್ಮ ಪರಿಸರದಲ್ಲಿ ನಮ್ಮ ಮೇಲೆ, ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಉಂಟು ಮಾಡಿರುತ್ತೆ. ಹಾಗೆ ವ್ಯವಹಾರದ ಒಂದು ಪರಿಸರ ಏನಿದೆ, ಅಲ್ಲಿಯೂ ಬೇಕಾದಷ್ಟು ಅಂಶಗಳು ಆ ವ್ಯವಹಾರದ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ. ಸೊ ಹಾಗಾದರೆ ವ್ಯವಹಾರದ ಪರಿಸರ ಅಂದರೆ ಏನು? ಸೊ ವ್ಯವಹಾರ ಪರಿಸರ ಅನ್ನೋದು ಯಾವೆಲ್ಲ ಅಂಶಗಳು ಈ ಒಂದು ವ್ಯವಹಾರವನ್ನು ಸುತ್ತುವರೆದಿದ್ದು ಆ ವ್ಯವಹಾರದ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತೆ, ಅದನ್ನು ನಾವು ವ್ಯವಹಾರದ ಪರಿಸರ ಅಂತೇವೆ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ರೆಫರ್ಸ್ ಟು ದೋಸ್ factors or aspects of the surroundings of business enterprise which affect or influence its operations and determine its effectiveness. So these factors may affect or influence the business either directly or indirectly. ಈ ವ್ಯವಹಾರದ ವಾತಾವರಣದಲ್ಲಿ ಸಾಕಷ್ಟು ಅಂಶಗಳಿರ್ತವೆ. ಈ ಅಂಶಗಳು ವ್ಯವಹಾರದ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ತನ್ನ ಒಂದು ಪರಿಣಾಮವನ್ನು ಬೀರುತ್ತೆ. ಯಾವ ಅಂಶಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದು ವ್ಯವಹಾರದ ಚಟುವಟಿಕೆಯ ಮೇಲೆ, ಅದರ ಕಾರ್ಯಗಳ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತೋ ಅವನ್ನು ನಾವು ವ್ಯವಹಾರದ ಪರಿಸರ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಈಸ್ ಡೆಫಿನಿಷನ್. ವ್ಯವಹಾರ ಪರಿಸರದ ವ್ಯಾಖ್ಯೆ. ಅಕಾರ್ಡಿಂಗ್ ಟು ಕೇತ್ ಡೇವಿಸ್, business environment is the aggregate of all conditions, events and influence that surrounds and affects it. ವ್ಯವಹಾರ ಪರಿಸರ ಅನ್ನೋದು ಎಲ್ಲ ಒಂದು ಸನ್ನಿವೇಶಗಳು, ಚಟುವಟಿಕೆಗಳು ಮತ್ತು ಪ್ರಭಾವ, ಈ ಎಲ್ಲ ಅಂಶಗಳು ಒಟ್ಟಾಗಿ ಒಂದು ವ್ಯವಹಾರವನ್ನು ಸುತ್ತುವರೆದಿದ್ದು ಅದರ ಮೇಲೆ ಪರಿಣಾಮವನ್ನು ಬೀರುವುದಕ್ಕೆ ನಾವು ವ್ಯವಹಾರದ ಪರಿಸರ ಅನ್ನುತ್ತೇವೆ. So it is the total of all conditions, events and influence that surrounds and affects a business. This is the definition given by Keith Davis. Next is nature of business environment. ಈ ವ್ಯವಹಾರ ಪರಿಸರದ ಒಂದು ಸ್ವಭಾವ ಏನಿದೆ? ಸೊ ಫಸ್ಟ್ ಒನ್ ಇಸ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಂದರೆ ಇಲ್ಲಿ ಕ್ಲಿಷ್ಟ ಅಥವಾ ಸಂಕೀರ್ಣ ಅಂತೇವೆ. ಏನು ಕಾಂಪ್ಲೆಕ್ಸ್ ಅಂದರೆ ಇಲ್ಲಿ ಏನೋ ಒಂದು ಕಷ್ಟ ಇದೆ ಅಂತ ಅರ್ಥ. ಈ ವ್ಯವಹಾರದ ಪರಿಸರ ಏನಿದೆಯಲ್ಲ ತುಂಬ ವಿಶಾಲವಾದದ್ದು, ಬೇಕಾದಷ್ಟು ಅಂಶಗಳನ್ನು ಒಳಗೊಂಡಿರುತ್ತೆ ಇಲ್ಲಿ. ಸೊ ಈ ಅಂಶಗಳನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟವಾದಂಥ ಕೆಲಸ. ಸೊ ಎನ್ವಿರಾನ್ಮೆಂಟ್ ಕನ್ಸಿಸ್ಟ್ ಆಫ್ ಅ ನಂಬರ್ ಆಫ್ ಫ್ಯಾಕ್ಟರ್ಸ್, ಈವೆಂಟ್ಸ್, ಕಂಡೀಷನ್ಸ್ ಅರೈಸಿಂಗ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ which impact business, thus making it complex. ಈಗ ನೀವು ವ್ಯವಹಾರ ಪರಿಸರವನ್ನು ನೋಡೋದಾದರೆ ಅದರಲ್ಲಿ ಬೇರೆ ಬೇರೆ ಆದಂಥ ಬೇಕಾದಷ್ಟು ಅಂಶಗಳಿದ್ದಾವೆ. ಆಂತರಿಕ ಅಂಶಗಳು, ಬಾಹ್ಯ ಅಂಶಗಳು,
ಸೂಕ್ಷ್ಮ ಪರಿಸರ ಅಂಶಗಳು, ಸಮಗ್ರ ಪರಿಸರದ ಅಂಶಗಳು, ಆರ್ಥಿಕ ಅಂಶಗಳು, ತಂತ್ರಜ್ಞಾನದ ಅಂಶಗಳು, ರಾಜಕೀಯ ಅಂಶಗಳು, ಕಾನೂನಿನ ಅಂಶಗಳು, ಹೀಗೆ ಸಾಕಷ್ಟು ಅಂಶಗಳು ಈ ವ್ಯವಹಾರದ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ. ಹಾಗಿದ್ದಾಗ ಈ ಅಂಶಗಳನ್ನು ತಿಳ್ಕೊಂಡು ಸರಿಯಾಗಿ ಅದನ್ನು ವಿಶ್ಲೇಷಣೆ ಮಾಡೋದು ಏನು ಹೇಳ್ತೇವೆ, ಕ್ಲಿಷ್ಟಕರವಾಗಿರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಸೆಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಕಾಂಪ್ಲೆಕ್ಸ್. ಇಟ್ಸ್ ನಾಟ್ ದ್ಯಾಟ್ ಈಸಿ to understand the various factors having a direct or indirect influence on the business and to analyze them and take correct decisions. So it is a complex phenomenon. The second one is interdependence. ಪರಸ್ಪರ ಅವಲಂಬನೆ. ಇಲ್ಲೇನು ಬೇಕಾದಷ್ಟು ಅಂಶಗಳನ್ನು ನಾವು ಹೇಳ್ತೇವೆ, ವ್ಯವಹಾರದ ಮೇಲೆ ಪ್ರಭಾವನ ಬೀರ್ತಕ್ಕಂಥ ಅಂಶಗಳು. ಈ ಅಂಶಗಳು ಒಂದಕ್ಕೊಂದು ಪರಸ್ಪರ ಅವಲಂಬನೆಯನ್ನು ಹೊಂದಿರತಕ್ಕಂಥದ್ದು. ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಬಿಸ್ನೆಸ್ ಫ್ಯಾಕ್ಟರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿಚ್ ಎಫೆಕ್ಟ್ ದ ಬಿಸ್ನೆಸ್ ಲೈಕ್ social, economic, legal, cultural, technical and so on are interdependent. For example, a rich country can make sufficient expenditure on the research and ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಇಲ್ಲಿ, ಒಂದು ಶ್ರೀಮಂತ ರಾಷ್ಟ್ರ ಸಾಕಾಗುವಷ್ಟು ಒಂದು ಬಂಡವಾಳವನ್ನು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೂಡ್ಬೋದು. ಸೊ ಈ ಶ್ರೀಮಂತ ರಾಷ್ಟ್ರ ಅನ್ನೋದು ಎಕನಾಮಿಕ್ ಫ್ಯಾಕ್ಟರಲ್ಲಿ, ಆರ್ಥಿಕ ಅಂಶಗಳೊಳಗೆ ಬಂದರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತಂತ್ರಜ್ಞಾನದ ಅಂಶದಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ಅಂಶ ಇನ್ನೊಂದರ ಮೇಲೆ ಪರಸ್ಪರ ಅವಲಂಬಿತ ಆಗಿರುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಇಂಟರ್ಡಿಪೆಂಡೆನ್ಸ್. ಅಂದರೆ ಒಂದೇ ಅಂಶವನ್ನು ನೀವು ತಗೊಂಡು ನಿರ್ಧಾರ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ಆಲ್ ದಿ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ದ ಬಿಸ್ನೆಸ್ ಆ್ಯಂಡ್ ದ ರಿಲೇಷನ್ ಅಮಾಂಗ್ ದೆಮ್ಸೆಲ್ಸ್. ನೆಕ್ಸ್ಟ್ ಇಸ್ ಡೈನಾಮಿಕ್. ಇಲ್ಲಿ ಡೈನಾಮಿಕ್ ಅಂತಂದರೆ ದೀಸ್ ಫ್ಯಾಕ್ಟರ್ಸ್, ಈ ಏನು ಅಂಶಗಳು ನಾವು ಕಲಿತೇವಲ್ಲ ಈ ವ್ಯವಹಾರ ಪರಿಸರದಲ್ಲಿ, ಈ ಅಂಶಗಳು ನಿಂತ ನೀರಲ್ಲ, ಹರಿತಾ ಇರತಕ್ಕಂಥದ್ದು. ದಟ್ ಈಸ್ ದೀಸ್ ಫ್ಯಾಕ್ಟರ್ಸ್ ಆರ್ ನಾಟ್ ಸ್ಟೇಬಲ್, ದೇ ಆರ್ ನಾಟ್ ಕಾನ್ಸ್ಟೆಂಟ್, ದೇ ಕೀಪ್ ಆನ್ ಚೇಂಜಿಂಗ್ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ಇರ್ಬೋದು, ಚೇಂಜಸ್ ಇನ್ ಕನ್ಸ್ಯೂಮರ್ ಪ್ರಿಫರೆನ್ಸ್ ಅಂದರೆ ತಂತ್ರಜ್ಞಾನದ ಅಭಿವೃದ್ಧಿ, ಬೆಳವಣಿಗೆ, ಬದಲಾವಣೆ ಇರ್ಬೋದು, ಗ್ರಾಹಕರ ಆದ್ಯತೆಗಳಲ್ಲಿ ಬದಲಾವಣೆ ಆಗ್ತಿರ್ತವೆ, ಹೊಸ ಹೊಸ ಉದ್ಯಮಗಳು ಏನು ಅಸ್ತಿತ್ವವನ್ನು ಹೊಂದ್ತವೆ. ಈ ಎಲ್ಲ ವಿಷಯಗಳು ಅಥವಾ ಈ ಅಂಶಗಳು ಏನಿದಾವಲ್ಲ ವ್ಯವಹಾರ ಪರಿಸರದಲ್ಲಿ, ಅವುಗಳು ಹಾಗೆ ಸೇಮ್ ಇರಲ್ಲ. ಏನಾಗ್ತವೆ, ಅವರು ಆ ಅಂಶಗಳು ಬದಲಾಗ್ತಾ ಇರ್ತವೆ. ದಟ್ ಈಸ್ ವೈ ಕಾಲ್ ಇಟ್ ಆಸ್ ಡೈನಾಮಿಕ್. ಇಟ್ಸ್ ನಾಟ್ ಫಿಕ್ಸ್ಡ್, ಇಟ್ ಈಸ್ ಫ್ಲೆಕ್ಸಿಬಲ್ ಅಥವಾ ಇಟ್ ಅಂಡರ್ಗೋಸ್ ಚೇಂಜಸ್ ಕಂಟಿನ್ಯೂಯಸ್ಲಿ. ನಂತರ ಅನ್ಸರ್ಟನಿಟಿ, ಅನಿಶ್ಚಿತತೆ ಅಂತೇವೆ. ಅಂದರೆ ಈ ಅಂಶಗಳು ಯಾವ ರೂಪದ ಬದಲಾವಣೆಯನ್ನು ಹೊಂದತ್ತೆ, ಮುಂದೆ ಏನು ಆಗ್ಬೋದು ಅನ್ನೋದನ್ನು ಕರೆಕ್ಟಾಗಿ 100% ಹೀಗೆ ಆಗತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಫ್ಯೂಚರ್ ಹ್ಯಾಪನಿಂಗ್ಸ್. ಈಗ ನಮ್ಮ ಉತ್ಪನ್ನಕ್ಕೆ ಬೇಡಿಕೆ ಹೆಚ್ಚಾಗತ್ತೆ ಅಂತ ಹೇಳ್ಬೋದು ಟು ಸಮ್ ಎಕ್ಸ್ಟೆಂಟ್. ಅದಕ್ಕೆ 10% ಹೆಚ್ಚಾಗತ್ತೆ, 20% ಹೆಚ್ಚಾಗತ್ತೆ. ನಾವು ಎಲ್ಲ ವೈಜ್ಞಾನಿಕ ವಿಧಗಳನ್ನು, ಟೆಕ್ನಿಕ್ಸನ್ನು ಬಳಸ್ಕೊಂಡು ಹೇಳಿದರೂ ಕೂಡ ಇಟ್ ಕೆನಾಟ್ ಬಿ ಸರ್ಟನ್. ಅದು ಸ್ಪಷ್ಟ, ನಿಶ್ಚಿತ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ 100% ಆ್ಯಕ್ಯುರೇಟ್ಲಿ. ದೆನ್ ರಿಲೇಟಿವಿಟಿ, ಸಾಪೇಕ್ಷವಾಗಿ ಅಂದರೆ ಇಟ್ಸ್ ಅ ರಿಲೇಟಿವ್ ಕಾನ್ಸೆಪ್ಟ್ as it differs from country to country and region to region. ಅಂದರೆ ಈ ಎಲ್ಲ ಅಂಶಗಳನ್ನು ನೀವು ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಒಂದೇ ಥರ ನಿರ್ಧಾರ ಮಾಡ್ತೀರಿ ಅಂದರೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಇನ್ ಇಂಡಿಯಾ ವಿ ಹ್ಯಾವ್ ಗ್ರೇಟ್ ಡಿಮಾಂಡ್ ಫಾರ್ ಸಾರೀಸ್, ಬಟ್ you may not find it in western countries or some other countries in the world. ಅಂದರೆ ಈಗ ನಾವು ನಮ್ಮ ದೇಶದಲ್ಲಿ ಈ ಒಂದು ಸಾರಿಗೆ ಹೆಚ್ಚು ಬೇಡಿಕೆ ಇರೋದನ್ನು ನೋಡ್ತೇವೆ. ಹಾಗಂತೇಳಿ ಸಾರಿಯನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿ ಪ್ರಪಂಚದಾದ್ಯಂತ ಹಂಚಿಬಿಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ
ಆಗೋದಿಲ್ಲ. ಬಿಕಾಸ್ ದ ಡಿಮ್ಯಾಂಡ್, ದ ಪ್ಯಾಟ್ರನ್, the preferences of customers, it varies from country to country, from region to region. The same way, these business factors, it differs from region to region and from country to country. Specific and general forces, ಸಾಮಾನ್ಯ ಮತ್ತು ನಿರ್ದಿಷ್ಟ ಅಂಶಗಳು ಇಲ್ಲಿದ್ದಾವೆ. Specific factors are those which is applicable only to, or which affects only individual enterprises. ಈ ನಿರ್ದಿಷ್ಟ ಅಂಶಗಳೇನಿದೆ ಅವು ಒಂದು ನಿರ್ದಿಷ್ಟವಾದ ಸಂಸ್ಥೆಗೆ ಮಾತ್ರ ಅದು ಅನ್ವಯ ಆಗ್ತಕ್ಕಂಥದ್ದು. ಸಾಮಾನ್ಯ ಅಂಶಗಳೇನಿದ್ದಾವೆ ಇಟ್ ವಾಸ್ ಅಪ್ಲಿಕೇಬಲ್ ಟು ದಿ ಹೋಲ್ ಬಿಸ್ನೆಸ್ ವರ್ಲ್ಡ್. ಅಂದರೆ ಇಲ್ಲಿ ನಿರ್ದಿಷ್ಟ ಅಂಶಗಳು, ಫಾರ್ ಎಕ್ಸಾಂಪಲ್ ಆ ಒಂದು ಸಂಸ್ಥೆಯ ನೌಕರರು, ಆ ಒಂದು ಸಂಸ್ಥೆಯ ಉದ್ದೇಶಗಳೇನಿವೆ, ಆ ಸಂಸ್ಥೆಯ ಒಂದು ವಿಷನ್ ಏನಿದೆ, ಇದೆಲ್ಲ ಆ ಸಂಸ್ಥೆಗೆ ಮಾತ್ರ ಸೀಮಿತ. ಅದು ಬಿಟ್ಟರೆ ಈಗ ಜನಸಂಖ್ಯೆಯನ್ನು ತಗೊಂಡ್ರೆ ಅಥವಾ ಸಮಾಜದಲ್ಲಿ ಏನು ಸಮಾಜದ ಸಾಮಾಜಿಕ ಕೆಲವೊಂದು ಅಂಶಗಳು, ಸಂಸ್ಕೃತಿ ಇರ್ಬೋದು, ಅವರ ಏನು ಏನು ಹೇಳ್ತೇವೆ ಆಚರಣೆಗಳು, ಇದೆಲ್ಲ ಇಡೀ ಎಲ್ಲ ವ್ಯವಹಾರ ವ್ಯವಸ್ಥೆಯನ್ನು ಪ್ರಭಾವ ಬೀರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ಈ ವ್ಯವಹಾರ ಪರಿಸರದ ಅಂಶಗಳನ್ನು ನೋಡಿದಾಗ you'll see two types, specific and general forces. Specific forces, it has an impact on only a specific business enterprise, whereas general forces, it influences all the businesses. Forecasting is not possible for all developments. ಎಲ್ಲ ಅಂಶಗಳನ್ನು ಮುನ್ನಂದಾಜು ಮಾಡಿ ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಂಡು 100% ನಾವು ಯಶಸ್ವಿ ಆಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಸಮ್ ಫ್ಯಾಕ್ಟರ್ಸ್ ಲೈಕ್ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುವೇಷನ್, ಬಡ್ಡಿ ದರ, ಅದರಲ್ಲಿ ಏನು ಬದಲಾವಣೆಗಳಾಗ್ತಿರ್ತವೆ, ರೇಟ್ ಆಫ್ ಇನ್ಫ್ಲೇಷನ್, ಇಟ್ಸ್ ಆಲ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಇನ್ ದ ಲಾಂಗ್ ಟರ್ಮ್, ವಿಚ್ ಮೇಕ್ಸ್ ಡಿಫಿಕಲ್ಟ್ ಟು ಮೇಂಟೈನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಕೆಲವೊಂದು ಅಂಶಗಳನ್ನು ಅಲ್ಪಾವಧಿಗೆ ನಾವು ಮುಂಚಿತವಾಗಿ ಹೇಳ್ಬೋದು, ಆದರೆ ದೀರ್ಘಾವಧಿಯಲ್ಲಿ ಅದನ್ನು ಮುನ್ನಂದಾಜು ಮಾಡೋದು ತುಂಬ ಕಷ್ಟವಾಗುತ್ತೆ. ಯಾಕಂದರೆ ಇಟ್ ಈಸ್ ಬಿಯಾಂಡ್ ದ ಕಂಟ್ರೋಲ್ ಆಫ್ ಬಿಸ್ನೆಸಸ್ ಆರ್ ಬಿಯಾಂಡ್ ದ ಕಂಟ್ರೋಲ್ ಆಫ್ ಪೀಪಲ್. ಅದು ಜನರ ಅಥವಾ ಏನು ವ್ಯವಹಾರದ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದಿ ಫ್ಯಾಕ್ಟರ್ಸ್ which describe this business environment. The next is objectives of business environment. ಈ ವ್ಯವಹಾರ ಪರಿಸರದ ಉದ್ದೇಶ ಏನು? ಫಸ್ಟ್ ಒನ್, ನಾಲೆಡ್ಜ್ ಆಫ್ ಇನ್ಫಾರ್ಮೇಷನ್, ಮಾಹಿತಿಯ ಜ್ಞಾನ. ಅಂದರೆ ಎಲ್ಲ ವ್ಯವಹಾರ ಸಂಸ್ಥೆಗೂ ಆ ಸಂಸ್ಥೆಯ ಪರಿಸರದ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿ ಸರಿಯಾದ ರೀತಿಯಲ್ಲಿ ಇರಬೇಕು. ಆ ಸಂಸ್ಥೆಯ ನೌಕರರ ಬಗ್ಗೆ ಇರ್ಬೋದು, ಗ್ರಾಹಕರ ಬಗ್ಗೆ ಇರ್ಬೋದು, ಎಲ್ಲ ವಿಷಯಗಳು ಆ ಸಂಸ್ಥೆಗೆ ತಿಳಿದಿರಬೇಕು. ಯಾಕಂದರೆ ಅದರಲ್ಲಿ ಬದಲಾವಣೆಗಳು ಕಂಡು ಬಂದಾಗ ಆ ಬದಲಾವಣೆಗೆ ಸರಿಯಾಗಿ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ದೇ ಶುಡ್ ಬಿ ಪ್ರಾಪರ್ ನಾಲೆಜ್ ಅಬೌಟ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಎವ್ರಿ ಬಿಸ್ನೆಸ್ ಇಸ್ ಸಪೋಸ್ ಟು ಹ್ಯಾವ್ ಇಟ್. ನೆಕ್ಸ್ಟ್ ಇಸ್ ಬೇಸಿಸ್ ಆಫ್ ಡಿಸಿಷನ್. ವ್ಯವಹಾರ ನಿರ್ಣಯಗಳಿಗೆ ಇದೇ ಒಂದು ಆಧಾರ. ಅಂದರೆ ವ್ಯವಹಾರದಲ್ಲಿ ಸಾಕಷ್ಟು ನಿರ್ಧಾರಗಳನ್ನು ತಗೊಳ್ಳೋದಿರುತ್ತೆ. ಮೇ ಬಿ ಲೈಕ್ ಪ್ರೈಸ್ ಡಿಸಿಷನ್ಸ್, ಪರ್ಚೇಸ್ ಡಿಸಿಷನ್ಸ್, ಸ್ಯಾಲರಿ ಡಿಸಿಷನ್ ಆ್ಯಂಡ್ ಮೆನಿ ಮೋರ್ ಅದರ್ ಡಿಸಿಷನ್ಸ್ ಹ್ಯಾವ್ ಟು ಬಿ ಟೇಕನ್ ಇನ್ ಕೇಸ್ ಆಫ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ಸ್. ಈ ನಿರ್ಣಯಗಳನ್ನು ತಗೊಳ್ಬೇಕಿದ್ರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿ ಆ ಸಂಸ್ಥೆಗೆ ಲಭ್ಯ ಆಗಿರಬೇಕು. ಆ ಮಾಹಿತಿಯನ್ನು, ನಿರ್ಧಾರವನ್ನು ಯಾರು ತಗೊಳ್ತಾರೆ ಅವರಿಗೆ ಅದರ ಬಗ್ಗೆ ಸರಿಯಾದಂಥ ನಿಖರವಾದಂಥ ಮಾಹಿತಿ ಇರಬೇಕು. ಆ ಮಾಹಿತಿಯನ್ನು ಆಧರಿಸಿ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ. ಬಿಸ್ನೆಸ್ ಶುಡ್ ನೋ ಇಟ್ಸ್ ಕಾಂಪಿಟೀಟರ್ಸ್, ಸಪ್ಲೈಯರ್ಸ್, ಕಸ್ಟಮರ್ಸ್, ಆಬ್ಜೆಕ್ಟಿವ್ಸ್, ಇದೆಲ್ಲ ಇರಬೇಕು. ದೀಸ್ ಆರ್ ದ ಥಿಂಗ್ಸ್ ವಿಚ್ ಫೆಸಿಲಿಟೇಟ್ ಸೌಂಡ್ ಡಿಸಿಷನ್ಸ್ ಇನ್ ಆ್ಯನ್ ಆರ್ಗನೈಸೇಷನ್. ಹೆಲ್ಪ್ಫುಲ್ ಇನ್ ಮೇಕಿಂಗ್ ಪಾಲಿಸೀಸ್. ನೀತಿಗಳನ್ನು ಜಾರಿಗೆ ತರುವುದಕ್ಕೆ ಇದು ಸಹಾಯ ಮಾಡುತ್ತೆ. ಯಾವುದು? ವ್ಯವಹಾರ ಪರಿಸರದ ಅಂಶಗಳ ಬಗೆಗಿನ ಸರಿಯಾದಂಥ ಜ್ಞಾನ, ಅದರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿದರೆ ಸಂಸ್ಥೆಗೆ ಅವಶ್ಯ ಇರತಕ್ಕಂಥ ಎಲ್ಲ ನೀತಿಗಳು
ಪ್ರೊಡಕ್ಷನ್ ಪಾಲಿಸೀಸ್, ಪ್ರೈಸಿಂಗ್ ಪಾಲಿಸೀಸ್, ಕೋಡ್ ಆಫ್ ಕಾಂಡಕ್ಟ್, ಈ ಎಲ್ಲದರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಅಥವಾ ನೀತಿಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಟೆಕ್ನಾಲಜಿಕಲ್ ಪ್ಲ್ಯಾನಿಂಗ್, ತಂತ್ರಜ್ಞಾನದ ಯೋಜನೆ, ಹೇಗೆ ತಂತ್ರಜ್ಞಾನದಲ್ಲಿ ಬದಲಾವಣೆಯನ್ನು ತರುವುದು. ಈಗ ತಂತ್ರಜ್ಞಾನದಲ್ಲಿ ಬದಲಾವಣೆ ಆದಾಗ ಅದನ್ನು ಆ ಒಂದು ನಿರ್ದಿಷ್ಟ ಸಂಸ್ಥೆಯಲ್ಲಿ ಹೇಗೆ ಜಾರಿಗೆ ತರುವುದು, ಹೇಗೆ ತಂತ್ರಜ್ಞಾನದ ಬದಲಾವಣೆಗೆ ಹೊಂದಿಕೊಂಡು ಹೋಗುವುದು, ಈ ಎಲ್ಲ ವಿಷಯದ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ರೂಪುಗೊಳಿಸಬೇಕಾದ್ರೆ ಆ ಒಂದು ವ್ಯವಹಾರ ಪರಿಸರದ ಸರಿಯಾದ ಒಂದು ಜ್ಞಾನ ಸಂಸ್ಥೆಯ ಮಾನವ ಸಂಪನ್ಮೂಲಕ್ಕೆ ಇರಬೇಕಾಗತ್ತೆ. ಮುಖ್ಯವಾಗಿ ನಿರ್ಣಯಗಳನ್ನು ತಗೊಳ್ತಕ್ಕಂಥ ಮ್ಯಾನೇಜ್ಮೆಂಟ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇವ್ರು ಯಾರು ಇರ್ತಾರಲ್ಲ ಅವ್ರಿಗೆ ಗೊತ್ತಿರಬೇಕದು. ದೆನ್ ಟು ಸರ್ವೈವ್ ಇನ್ ದಿ ಬಿಸ್ನೆಸ್ ಅಂದರೆ ಆರ್ಥಿಕ ವ್ಯವಸ್ಥೆ ಯಾವಾಗಲೂ ಒಂದೇ ರೀತಿ ಇರಲ್ಲ. ಸಮ್ಟೈಮ್ಸ್ ದೇರ್ ವಿಲ್ ಬಿ ರಿಸೆಷನ್, ಸಮ್ಟೈಮ್ಸ್ ದೇರ್ ವಿಲ್ ಬಿ ಬೂಮ್, ಹೀಗೆ ಬೇರೆ ಬೇರೆ ಒಂದು ಕಂಡೀಷನ್ಸ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈಗ ಆರ್ಥಿಕ ಹಿಂಜರಿತ ಉಂಟಾದಾಗ ಆ ಸಂಸ್ಥೆ ಹೇಗೆ ಬದುಕುಳಿಬೇಕು, ಹೇಗೆ ಸರ್ವೈವ್ ಆಗಬೇಕು ಮಾರ್ಕೆಟಲ್ಲಿ ಅನ್ನೋದರ ಬಗ್ಗೆ ಗೊತ್ತಾಗಬೇಕಿದ್ರೆ ದೇ ಆರ್ ಸಪೋಸ್ ಟು ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್ ಇನ್ ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಆ ಒಂದು ವ್ಯವಹಾರ ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ರೆ ಆಗ ಮಾತ್ರ ಅವರು ಆರ್ಥಿಕ ಹಿಂಜರಿತದ ಸಂದರ್ಭದಲ್ಲೂ ಕೂಡ ಹೇಗೆ ಮಾರುಕಟ್ಟೆಯಲ್ಲಿ ತಾವು ಉಳ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಟು ಸಮ್ ಅಪ್, business environment plays very important role in business planning and decision making for the success of every business enterprise. ಸೊ ಎಲ್ಲ ವ್ಯವಹಾರ ಸಂಸ್ಥೆಗಳು ಕೂಡ ತಾವು ಸರಿಯಾದ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ಕೊಂಡು ಹೋಗಿ ಫ್ಲೆಕ್ಸಿಬಲ್ ಆಗಿದ್ದು ಬದಲಾವಣೆಗೆ ತಾವು ಹೊಂದ್ಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಉಳಿಬೇಕಿದ್ರೆ ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ದೇ ಶುಡ್ ನೋ the various business environmental factors. Okay, in the next session we'll see the business environmental factors. ಈ ಅಂಶಗಳು ಯಾವುದು ಅನ್ನೋದನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ.